ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ, ತಲೆ ಕೆಡಿಸ್ಕೊಳ್ಳಲ್ಲ, ಯೋಚನೆ ಮಾಡಲ್ಲ, ಮಾಡ್ತೀನಿ ಸ್ವಲ್ಪ, ಅದು ತುಂಬ ಅಲ್ಲ, ಆದರೂ ಸಹ ಕೂಲಾಗಿ ಇರ್ತೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? ಸಂಜೆ 6 ಗಂಟೆ. ನೋಡ್ಬಿಡ್ತೀನಿ ತಾಳಿ. ಹಾಂ ಗೈಸ್, ಸಂಜೆ 6 ಗಂಟೆ, ಇನ್ನು 5 ನಿಮಿಷ ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಎಲ್ಲೋಗಿದ್ದೆ, ಏನು ಮಾಡ್ತಾ ಇದ್ದೆ? ಬೆಳಗ್ಗೆಯಿಂದ ಕೆಲಸನೂ ಇತ್ತು, ಹಾಗೆ ಸ್ವಲ್ಪ ಯಾಕೋ ಮನಸ್ಸು ಸರಿಗಿರಲಿಲ್ಲ, ಹಾಗಾಗಿ ಬೆಳಗ್ಗೆಯಿಂದ ನಾನು ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಲಿಲ್ಲ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಏನು ಮಾಡಿದೆ ಗೊತ್ತಾ? ಇವತ್ತು ನಮ್ಮನೆ ಮೆಂತ್ಯ ದೋಸೆ ಅಷ್ಟೇ. ಆ್ಯಂಡ್ ಆ್ಯಸ್ ಯೂಶ್ವಲ್ ಟೀ ಕಾಫಿ ಎಲ್ಲ. ಆ್ಯಂಡ್ ಚಿಂಟುನ ಸ್ಕೂಲಿಗೆ ಬಿಟ್ಟು ಕರ್ಕೊಂಡು ಬಂದು ಅವನಿಗೆ ಊಟ ಮಾಡಿಸಿ ಎಲ್ಲ ಬಿಟ್ಟು ಸ್ಕೂಲಿಂದ ವಾಪಸ್ ಕರ್ಕೊಂಡು ಬಂದಿದ್ದೀನಿ. ಈಗ ಸ್ನ್ಯಾಕ್ಸ್ ಟೈಮು, ಇನ್ನೂ ಸ್ನ್ಯಾಕ್ಸ್ ತಿಂದಿಲ್ಲ. ತಾಳು ಮಗನೇ ನಾನು ಬರ್ತೀನಿ ಅಂತ ಹೇಳ್ದೆ. ಸೊ ನಂದು ಈಗ ಸ್ನಾನ ಆಗಿದೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ನಂದು ಲವ್ ಸ್ಟೋರಿ ವ್ಲಾಗ್ ಮಾಡಿ, ನಿಮ್ಮದು ಏನದು ಚನ್ನರಾಯಪಟ್ಟಣದಿಂದ ಅಂಕೋಲಾಗೆ ಹೇಗೆ ಬಂದ್ರಿ ಹೇಳಿ ಅಂತ. ಬಟ್ ಹಾನೆಸ್ಟ್ಲಿ ಸೇಯಿಂಗ್ ಲವ್ ಸ್ಟೋರಿಲಿ ಏನಂತ ಸ್ವಾರಸ್ಯ ಇಲ್ಲ, ಸೊ ಹಾಗಾಗಿ ಅದು ಬೇಡ ಅಂತ ಅನಿಸುತ್ತೆ. ಇನ್ನು ಚನ್ನರಾಯಪಟ್ಟಣದಿಂದ ಹೆಂಗೆ ಬಂದೆ ಅಂದರೆ ಥ್ರೂ ಯಾವ್ದಾದ್ರು ಒಂದು ವೆಹಿಕಲ್ಲೇ ಬಂದಿರಬೇಕು. ನಟರಾಜ ಸರ್ವಿಸ್ ಅಂತೂ ಬರೋಕ್ಕಾಗಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಬಟ್ ತಲೆ ಕೆಡಿಸ್ಕೋಬೇಡಿ, ಅದಕ್ಕಿನ್ನೂ ಟೈಮ್ ಬಂದಿಲ್ಲ ಅನಿಸುತ್ತೆ. ಟೈಮ್ ಬಂದಾಗ ಖಂಡಿತ ಹೇಳ್ತೀನಿ. ಅಥವಾ ಅದಕ್ಕೆ ಆದಂಥ ಟೈಮ್ ಬೇಕು ಅನಿಸುತ್ತೆ, ಬಿಕಾಸ್ ಅದಕ್ಕೆ ಆದಂಥ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕು, ಫೋಟೋಸ್ ಇರಬೇಕು, ಎಲ್ಲ ಇರಬೇಕು. ಬಟ್ ಏನೂ ಇಲ್ಲ ರೈಟ್ ನಾವು ನನ್ನ ಹತ್ರ. ಸೊ ಹಾಗಾಗಿ ನೋಡೋಣ, ಮಾಡೋಣ, ಟ್ರೈ ಮಾಡೋಣ. ಆ್ಯಂಡ್ ಇವಾಗ ಸಂಜೆ 6 ಗಂಟೆ ಆಗಿದೆ, ಸ್ನ್ಯಾಕ್ಸ್ ತಿನ್ನೋ ಟೈಮು. ಅದಕ್ಕೂ ಮುಂಚೆ ನಾನು ಬೆಳಗ್ಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಎಷ್ಟೆಲ್ಲ ಬಟ್ಟೆ ಒಗೆದಿದ್ದೀನಿ. ಆ್ಯಂಡ್ ಇವತ್ತು ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ, ಕಸ ಗುಡಿಸಿ ಮನೆ ಒರೆಸಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಒಂಥರ ಅದು ಖುಷಿ ಆಗುತ್ತೆ. ಎಷ್ಟೇ ಬೇಜಾರಿದ್ರು ರೂಮ್ನ ಗುಡಿಸಿ ಹೊರಿಸಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದ್ರೆ ಆಹಾ ಸೂಪರ್ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗಂತೂ ಆ ಫೀಲ್ ಆಗುತ್ತೆ. ದಿನ ಮಾಡ್ತೀನಿ, ಬಟ್ ಸ್ಟಿಲ್ ದಿನ ಏನು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಲ್ಲ. ಲೈಕ್ 5 ಡೇಸ್ ಅಥವಾ 7 ಡೇಸ್ ಒನ್ಸ್ ಚೇಂಜ್ ಮಾಡೋದು. ಸೊ ಲಾಸ್ಟ್ ವೀಕ್ ಚೇಂಜ್ ಮಾಡಿದ್ದೆ ಅಲ್ಲ, ಈ ವೀಕ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೊ ಬಟ್ ಚೇಂಜ್ ಮಾಡಿದ ದಿನ ನನ್ನ ಮಗ ಬರೋಕ್ಕೂ ಮುಂಚೆ ಅದು ಸೂಪರಾಗಿರುತ್ತೆ. ಬಂದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬರೋಕ್ಕೂ ಮುಂಚೆ ಹೇಗಿತ್ತು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಗೈಸ್, ಸ್ವಲ್ಪ ಬಿಸಿಲಿದೆ ಅಷ್ಟೇ, ಆದರೂ ಸಹ ಮಳೆ ಬರೋ ಥರನೇ ಇದೆ ಸದ್ಯಕ್ಕೆ. ಬಟ್ಟೆ ಎಲ್ಲ ಒಗ್ದಾಯಿತು. ಆ್ಯಂಡ್ ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಅಂತ. ಫುಲ್ ಹನುಮಂತನ ಬಾಲ. ನೆನ್ನೆ ನಮ್ಮನೆ ಏನೋ ಒಂದು ಹಬ್ಬ ಇತ್ತು. ಸೊ ಚಿಂಟು ಅವ್ರ ಪಪ್ಪ ಅಂದು ನೇಟಿವ್ ಪ್ಲೇಸಲ್ಲಿ, ಅಲ್ಲಿಗೂ ಸಹ ಕೋಳಿ ಬಲಿ ಎಲ್ಲ ಮಾಡ್ತಾರೆ. ಹಾಗಾಗಿ ಅವನು ಪಂಚೆ ಉಟ್ಕೊಂಡಿದ್ದ. ಸೊ ಪಂಚೆ ಒಗ್ದಿದ್ದೀನಿ. ಈ ಪಂಚೆ ಸೀರೆ ಒಗೆಯೋದೆಲ್ಲ ಕಷ್ಟ ಅಲ್ವಾ ಗೈಸ್? ರೂಮೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹೊಸ ಬೆಡ್ ಸ್ಪ್ರೆಡ್, ಐ ಮೀನ್ ಫ್ರೆಶ್ ಆಗಿರೋ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಸಿ ಟ್ಯಾಂಟಿಡಾ, ಸಖತ್ತಾಗಿದೆ ಅಲ್ಲ? ಹೀಗೆ ಯಾವಾಗಲೂ ಕ್ಲೀನಾಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಗೈಸ್? ನೋಡೋಕ್ಕೂ ಚಂದ, ಇಲ್ಲಿ ಸ್ಟೇ ಆಗೋಕ್ಕೂ ಚಂದ ಅನಿಸುತ್ತೆ. ಅಲ್ಲಿ ಕಾಣ್ತಾ ಇದೆ ನೋಡಿ ಪಿಂಕ್ ಕಲರ್, ಅದು ನಮ್ಮ ಚಿಂಟುದು ಪ್ರಾಜೆಕ್ಟ್ ಬೈಂಡಿಂಗ್. ಸೊ ಕಸ ಗುಡಿಸಿ ಮನೆ ಒರೆಸಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಬಟ್ಟೆ ಸಹ ವಾಶ್ ಮಾಡಿ ಹಾಕಿದ್ದೀನಿ. ನೋಡಿದ್ರಿ ಅಲ್ಲ ಬಟ್ಟೆ ಎಷ್ಟು ವಾಶ್ ಮಾಡಿದ್ದೀನಿ ಅಂತ. ಇವಾಗ ಟೈಮ್ ಬಂದು 11:30. ಇನ್ನೊಂದು ಸ್ವಲ್ಪ ಹೊತ್ತು ಚಿಂಟುಗೆ ಊಟ ತೊಗೊಂಡು ಹೋಗಬೇಕು. ಅಷ್ಟರಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡೋಣ, ಏನಂತೀರಾ? ಬರೋಕ್ಕೂ ಮುಂಚೆ ಎಷ್ಟು ಚೆಂದ ಇತ್ತು ಅಲ್ಲ? ಈಗ ಬಂದಮೇಲೆ ನೋಡಿ ನಮ್ಮ ಮಂಗ ಸಾಮ್ ಇಲ್ಲೇ ಎಲ್ಲ ಸ್ನ್ಯಾಕ್ಸ್ ಇಟ್ಕೊಂಡು ಕುತ್ಕೊಂಡು ಓದ್ಕೋತಾ ಇದೆ, ಹೋಮ್ವರ್ಕ್ ಮಾಡ್ಕೋತಾ ಇದೆ. ಚಿನ್ನಮ್ಮ
ಏನು ಸ್ನ್ಯಾಕ್ಸ್ ಇದಿಷ್ಟೇ ಸಾಕಿರೋದಲ್ಲ? ಮೂರೇ ನನಗೆ ಮೂರೇ ತೊಗೊಂಡಿದ್ದೀನಿ, ನೀನು ಇಲ್ಲ ಅಲ್ಲ? ನಾನು ತಿಂತೀನಿ ಮೂರು. ಹೇಗಿತ್ತು ಸ್ಕೂಲ್? ಖುಷಿಯಾಗಿತ್ತು, ಅದು ಬೇಜಾರು ಆಯಿತು. ಯಾಕೆ ಇವತ್ತು ಮಳೆ ಬಂದಿಲ್ಲ ಜಾಸ್ತಿ, ನೆಕ್ಸ್ಟ್ ಬರ್ತಾ ಇಲ್ಲ ಅಂತನಾ ಬೇಜಾರು? ಇವತ್ತಿನ ಮಳೆ ಬರೋನು ಚೆನ್ನಾಗಿರ್ಲಿಲ್ಲ. ಯಾಕೆ ಪುಟ? ಎಲ್ಲ ವರ್ಕು ಮಾಡಿದ್ದೀನಿ, ಎಲ್ಲ ಬುಕ್ಕು ಇಲ್ಲಿ ಬಿಟ್ಟು. ಯಾಕೆ? ನನಗೆ ಎಷ್ಟು ಸಲ ಹೇಳ್ತೀನಿ ರಾತ್ರಿನೇ ಎಲ್ಲ ಜೋಡಿಸಿಟ್ಕೋ ಅಂತ. ಹಾಂ, ಏನು ಬಿಟ್ಟೋಗಿದ್ದೆ? ಕನ್ನಡ, ಹಾಂ, ಸೈನ್ಸು. ಕನ್ನಡ ನೀನು ಅದು ತೊಗೊಂಡೋಗ್ಲಿಲ್ಲ? ಏನು ಆ ಪ್ರಾಜೆಕ್ಟ್ ತಗೊಂಡೋಗಿದ್ದೆ. ಮತ್ತು ಇನ್ನೇನು ಕನ್ನಡ ಕಾಪಿ. ಏನಕ್ಕೆ ಬರೆದು ತೊಗೊಂಡೋಗಿಲ್ಲ ಅಂದರೆ ನೀನು ಮಾಡಿರೋ ಶ್ರಮ ವ್ಯರ್ಥ ಅಲ್ಲ? ಹಾಂ, ತೋರಿಸ್ಲಿಕ್ಕೆ ಬರ್ತಿರೋದು. ಏನು ಬರ್ದಿರೋದು? ಬರ್ದಿದ್ದೀನಿ ನಾನು. ಹಾಂ, ಬರ್ದಿದೀಯಾ. ಬರ್ದಾದ್ಮೇಲೂ ನೀನು ತೊಗೊಂಡೋಗಿಲ್ಲ ಅಂದರೆ ನಿನ್ನ ಶ್ರಮ ಎಲ್ಲ ವೇಸ್ಟ್ ಅಲ್ಲ? ಏನು ಮಾಡೋಣ? ಹಾಂ, ಏನು ತಿನ್ಬೇಕಂತ ಇದೆಯಾ ಸ್ನ್ಯಾಕ್ಸಿಗೆ? ಇರೋದನ್ನು ಫ್ರೂಟ್ಸ್. ಎಂತ ಫ್ರೂಟ್ಸ್ ತಿನ್ನುವಂಥದ್ದು? ಪಪ್ಪಾಯ ಇದೆ, ಬೇಡ. ದಾಳಿಂಬೆ ಹಣ್ಣಿದೆ, ಕೊಡು. ಅದು ಬಿಡಿಸ್ಬೇಕು. ಪಪ್ಪಾಯ ಕಟ್ ಮಾಡಬೇಕು. ನಾನು ಪಪ್ಪಾಯ ಬೇಡ. ಕಟ್ ಮಾಡೋಣ, ಚೆನ್ನಾಗಿದೆ ಪಪ್ಪಾಯ ಸ್ವೀಟಾಗಿ. ಗೈಸ್ ಬನ್ನಿ, ನಾನು ಇವನ ಜೊತೆ ಕುತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ. ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ, ಅಂದರೆ ವೆಯ್ಟ್ ಲಾಸ್ ಎಷ್ಟಾಗಿದ್ದೀರಾ, ಆ ಕತೆ ಏನಾಯಿತು ಅಂತ. ಅದು ಅಲ್ಲೇ ನಿಂತಿದೆ ಗೈಸ್, ತಿಂತಾನೇ ಇರ್ತೀನಿ, ಆ ಕತೆ ಓಡ್ತಾ ಇರುತ್ತೆ. ಆಗತ್ತೆ ಗೈಸ್, ಆಗತ್ತೆ. ಒಂದಲ್ಲ ಒಂದಿನ ನಾನು ಸ್ಲಿಮ್ ಆಗ್ತೀನಿ. ಇಲ್ಲ ಗೈಸ್, ಅತಿ ಶೀಘ್ರದಲ್ಲೇ 80 ಇರೋ ಶ್ವೇನ 60 ಮಾಡೋಣ. ಬೇಡ ಗೈಸ್, 70 ಸಾಕು. 60 ಆದರೆ ಆಮೇಲೆ ನಾನು ನಡೆಯೋಕ್ಕೆ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಡೆಯೋಕೆ ಆಗೋದೇ ಇಲ್ಲ ನಿಮ್ಮ ಕೈಲಿ. ಸೊ 60 ಆಗೋದು ಬೇಡ, 70 ಆಗೋಣ ಸಾಕು. 70 ಆದ್ರೇ ಕಾಲು ನೆಲದ ಮೇಲೆ ನಿಲ್ಲಲ್ಲ ಅನಿಸುತ್ತೆ. 60 ಆದ್ರಂತೂ ಆಕಾಶದ ಮೇಲೆ ಇರ್ತೀನಿ. ಸೊ ಬೇಡ, 70. ಸೊ ನಾನು ಹಾಕ್ತೀನಿ 70. ನೀವು ನೋಡ್ತಾ ಇರಿ ಆಯ್ತಾ, ನಿಜ ಅಂತೆ. ಇಲ್ಲ, ಜಸ್ಟ್ ಫ್ಯೂ ಮಂತ್ಸ್ ಆಯ್ತು. ಅಕ್ಟೋಬರ್ ಡೇಸ್ ಅಷ್ಟೊತ್ತಿಗೆ. ಈಗ ಬನ್ನಿ ಪಫ್ಕಾರ್ನ್ ತಿನ್ನೋಣ. ಗೈಸ್, ಚಿಂಟು ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ಇದೆಲ್ಲ ಏನು ಅರ್ಲಿ ಸೋಷಿಯಾಲಜಿ ಅಷ್ಟೆ. ಅಷ್ಟೊಂದೆಲ್ಲ ಬೇಡ ಮಗನೆ, ಜಾಸ್ತಿ ಆಯ್ತು ಪುಟ, ಕಮ್ಮಿ ಹಾಕೋಬೇಕಮ್ಮ. ಹಂಗಾಯ್ತಾ? ಹಾ, ಅಯ್ಯೋ, ನಂಗೆ ಅದಕ್ಕೆ ನಾನು ಬರಲ್ಲಮ್ಮ. ನಾನು ಹಾಕಿದ್ರೆ ಫುಲ್ ಹಾಕ್ಬಿಡ್ತೀನಿ. ಹಾಕ್ಲಿಲ್ಲ ಅಂದ್ರೆ ಸ್ವಲ್ಪನೂ ಹಾಕಲ್ಲ. ಫುಲ್ ತಿಂದಲ್ಲ? ಏನೇನು ತಿಂದೆ? ಎಲ್ಲ ತಿಂದಾಯ್ತು. ಮುರ್ಮುರೆ, ಪಫ್ಕಾರ್ನ್, ಪೀನಟ್ಸ್, ಕುರ್ಕುರೆ, ಚಿಪ್ಸ್ ಎಲ್ಲ ನಂದೆ. ಮುರ್ಮುರೆ ಎಲ್ಲ ನಂದಲ್ಲ. ನನ್ನ ಹೆಸರು ಹಾಕಂಗೂ ಇಲ್ಲ. ನಾನು ತಿಂದಿದ್ದು ನಮ್ಮಮ್ಮ. ನಿದ್ದೆ ಬರ್ತದೆ. ಚಿಂಟು ಚಳಿ ನೋಡಿ ಗೈಸ್, ಗೂಸ್ ಬಂಪ್ಸು. ಅಂಥದ್ರಲ್ಲೂ ಈಗ ಫ್ಯಾನ್ ಹಾಕೋತಾನೆ. ಎಷ್ಟು ಚಳಿ ಇದೆ ಗೊತ್ತಾ? ಅಂತ ಮೈನಸ್ಸಲ್ಲಿರೋ ಜಾಗಕ್ಕೆ ಹೋಗಿ ಬಂದಿದ್ಯಾ ಆರಾಮಾಗಿ. ಈ ಶೆಕೆ ಊರಲ್ಲಿ ಚಳಿ ಅಂದರೆ ಹಂಗೆ ಬರೀ ಇವ್ರ ಬಗ್ಗೆ ಏನು ರೈಟಿಂಗ್ ಇಲ್ಲ? ಫುಲ್ ಬರಿಬೇಕು, 1 ಪೇಜ್. ಮತ್ತೆ ಅದೆಲ್ಲಿಂದ ಹುಡುಕ್ತೀಯಾ? ಸುಮ್ಮನೆ ಕೆಳಗಡೆಗೆ ಒಂದು ಲೈನ್ ಹಾಕೊಳ್ಳೋದು, ಹೆಸರು ಬರೆಯೋದು, ಇವನ ಹೆಸರು ಬರೆಯೋದು, ಇವ್ರ ಹೆಸರು. ಯು ಶುಡ್ ಗಿವ್ ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್. ಅವರು ಹೋಗಿರ್ಬೋದು, ಆದರೂ ಬರಿತಾ ಇದೆಯಲ್ಲ. ಸೊ ಯು ಶುಡ್. ಓಕೆ ಓಕೆ ಬೇಬ್ಸ್. ಹಾಂ, ಜಾಣ. ಏನು ಹೆಸರು ಅವ್ರದ್ದು? ಶ್ರೀನಿವಾಸ. ಹರ್ಬರ್ಟ್ ಸ್ಪೆನ್ಸರ್. ಹರ್ಬರ್ಟ್ ಸ್ಪೆನ್ಸರ್.
ಇವನ್ ಎಮಿಲಿದು ಖೇಮ. ಇವರು ಅದೇ ಏನ್ ಚಿಂಟು ಇದು ಬೇಡ. ಯಾರು ಕಾರ್ಲ್ ಮ್ಯಾಕ್ಸ್ ಅಲ್ಲ. ಏನೋ ಒಂದು ನಾ ಏನು ಮಾಡಬೇಕು? ಸ್ವಲ್ಪ ಫೈಲ್ ರೆಡಿ ಮಾಡ್ಕೊಡಷ್ಟೇ. ನಿನ್ನೆ ಮಾಡಿದ ಫೈಲಲ್ಲಿ ಅದು ದೇವ್ರಿಗೆ ಗೊತ್ತು. ದೆನ್ ತೊಗೊಂಡೋಗಿದ್ದೆ ಕ್ಲಾಸಿಗೆ ಅಂದಲ್ಲ, ಅದೆಲ್ಲಿ? ಕ್ಲಾಸಲ್ಲಿ ಯಾಕಿರತ್ತೆ? ಸುಮ್ಮನೆ ಅಂದೆ. ದೆನ್ ವೇರ್? ನನ್ನ ಬ್ಯಾಗಲ್ಲಿ. ಯು ಶುಡ್ ಟೆಲ್ ಮಿ, ರೈಟ್? ಟೆಲ್ ಆಯ್ತಲ್ಲ. You should tell before, not now, when I asked. ನೀನು ಈಗಲೇ ಕೇಳಿದ್ದು, ಏನು ಅರ್ಧ ಗಂಟೆ ಆಗಿಲ್ಲ ನೀನು ಕೇಳಿದ್ದು. No, when I asked, you said, ನಂಗೆ ಏನು ಗೊತ್ತು? As if you lost it, or else ಗೊತ್ತಿಲ್ಲ. ಡ್ಯಾಮೇಜ್ ಆಗಿರೋ ಥರ. ಹೇಳಕ್ಕೆ ಗೊತ್ತಿಲ್ಲ, ಅರ್ಧ ಗಂಟೆ ತಗೊಳ್ತೆ. ಸೊ ಸರಿಗೆ ಹೇಳ್ಬೇಕು, ಯಾ ಇಟ್ಸ್ ದೇರ್ ಇನ್ ದ ಬ್ಯಾಗ್, ಜಸ್ಟ್ ಗೋ ಅಂಡ್ ಚೆಕ್. ಲೈಕ್ ದಟ್ ಯು ಶುಡ್ ಸೇ. ಇವನ ಹೆಸರು ಏನಿತ್ತಾ? ಯಾರಿಗೆ ಗೊತ್ತು? ಹೇಳು. ನಂಗೆ ಗೊತ್ತಿಲ್ಲ. ಏನು ಕಾರ್ಲ್ ಮ್ಯಾಕ್ಸ್? ಐ ಡೋಂಟ್ ನೋ. ಬನ್ನಿ ಗೈಸ್, ಇವನೇನು ಮಾಡಿದ್ದಾನೆ, ನನಗೆ ಡಬಲ್ ಕೆಲಸ ಎಷ್ಟು ಕೊಟ್ಟಿದ್ದಾನೆ ಅಂತ ತೋರಿಸ್ತೇನೆ. ಆ್ಯಕ್ಚುಲಿ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ಕನ್ನಡ ಪ್ರಾಜೆಕ್ಟಿಗೆ ಬ್ಲೂ ಕಲರ್ ಮೇಲ್ಗಡೆ ರ್ಯಾಪರ್ ಇರಬೇಕು, ಆ್ಯಂಡ್ ಅದರ್ ದ್ಯಾನ್ ಕನ್ನಡ ಯಾವ್ದು ಕಲರ್ ಬೇಕಾದ್ರೂ ಇರ್ಬೋದು ಅಂತ. ಸೊ ಯಾವ ಕಲರ್ ಬೇಕಾದ್ರೂ ಇರ್ಬೋದು ಅಂತ ನನಗೇನು ಹೇಳಿಲ್ಲ. ಅವತ್ತೊಂದಿನ ಹೀ ಸೆಟ್ ಲೈಕ್ ಪಿಂಕ್ ಕಲರ್ ಬೇಕು ಅಂತ. ಸೊ ಐ ಥಾಟ್ ಪಿಂಕ್ ಕಲರ್ ತೊಗೊಂಡು ಬರೋಣ ಅಂತ. ಸೊ ನಾನು ಅವ್ನು ಹೇಳ್ದ ಅಂದ್ಬಿಟ್ಟು ಪಿಂಕ್ ಕಲರ್ ಈ ಕಾರ್ಡ್ ಸಮಥಿಂಗ್ ಏನೋ ಅಂತಾರೆ ಇದಕ್ಕೆ, ಕಾರ್ಡ್ ಶೀಟ್ನ ತೊಗೊಬಂದೆ. ಓಕೆ, ತೋರಿಸ್ತೇನೆ ಯಾವುದು ಅಂತ. ಸೊ ನೋಡಿ ಗೈಸ್, ಇದೇ ಕಾರ್ಡ್ ಶೀಟು ನಾನು ತೊಗೊಬಂದೆ. ಇದು ಹೀಗಿರಲ್ಲ, ಫುಲ್ ದೊಡ್ಡದಾಗಿರುತ್ತೆ. ಇದನ್ನು ಬುಕ್ಲೆಟ್ ಸೈಜಿಗೆ ಮಾಡಬೇಕು. ಸೊ ಅದೆಲ್ಲ ಓಕೆ ಮಾಡಿದೆ. ಆ್ಯಂಡ್ ಅವನು ಸ್ವಲ್ಪ ಸಂಡೇ ನಮ್ಮನೆ ಫೆಸ್ಟಿವಲ್ ಇತ್ತು, ಹಾಗಾಗಿ ನಾನು ಅವನಿಗೆ ಏನೋ ಪ್ರಾಜೆಕ್ಟ್ ಹೋಮ್ವರ್ಕು ಎಲ್ಲ ಸರಿಗೆ ಮಾಡಿಲ್ಲ, ಪ್ರಾಜೆಕ್ಟಲ್ಲಿ ಸರಿಯಾಗಿ ರೈಟ್ ಮಾಡಿಲ್ಲ ಅಂದ್ಬಿಟ್ಟು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಐ ವಾಸ್ ಸ್ಕೋಲ್ಡಿಂಗ್ ಹಿಮ್. ಎಷ್ಟು ಸಲ ಹೇಳಬೇಕು, ನೀನು ಈ ರೀತಿ ಯಾಕೆ ಬರ್ದಿದ್ಯಾ, ನಾನು ಎಷ್ಟು ಸಲ ಹೇಳಬೇಕು, ಎಷ್ಟು ಸಲ ಕರೆಕ್ಷನ್ ಮಾಡಬೇಕು. ವೆನ್ ಐ ವಾಸ್ ಚೆಕಿಂಗ್ ನೋಟ್ಸ್ ಆಲ್ಸೋ ಐ ವಿಲ್ ಬಿ ಸೇಯಿಂಗ್ ಸೇಮ್, ಹ್ಯಾಂಡ್ ರೈಟಿಂಗ್ ಕ್ಲಿಯರ್ ಇರಲಿ, ಕ್ಲಾರಿಟಿ ಇರಲಿ, ದಾರ ಎಲ್ಲದೂ ಲೈಕ್ ಹಿಂಗೆ ಹಾರಿಸ್ಬಿಡ್ತಾನೆ. ಓಕೆ, ಸೊ ಐ ಟೋಲ್ಡ್ ಹಿಮ್ ಮೆನಿ ಟೈಮ್ಸ್. ಅಂಥದ್ರಲ್ಲೂ ಸಹ ಪ್ರಾಜೆಕ್ಟಿಗೆ ದಾ ಬರೆಯೋದು ಅದು ರಾ ಥರನೂ ಕಾಣ್ತಿಲ್ಲ, ಬೇರೆ ಥರ ಕಾಣ್ತಾ ಇದೆ. ಸೊ ನನಗೆ ಕೋಪ ಬಂತು, ಕೆಟ್ಟ ಕೋಪ. ಹೊಡಿಲಿಲ್ಲ ಅಂದ ಸೆನ್ಸ್ ಜೋರಾಗಲ್ಲ, ಲೈಕ್ ಹಿಂಗೊಂದು 8 ಇದು ಮಾಡಿ ಚೆನ್ನಾಗಿ ಬೈದೆ. ಕೇಳಿದ್ದು ಎಲ್ಲ ತಕ್ಕೊಡ್ತೀನಿ, ನೀನು ಹೇಳ್ದಂಗೆ ನಾನು ಕುಣಿತೀನಿ, ಸೊ ನಿಂಗೇನು ಕಮ್ಮಿ ಆಗಿದೆ ಹಾಗೆ ಹೀಗೆ ಅಂತ ಎಲ್ಲ ಚೆನ್ನಾಗಂದು ಹಿ ವಾಸ್ ಕ್ರೈಯಿಂಗ್. ಸೊ ಅದನ್ನು ಅವ್ರ ಅಪ್ಪ ನೋಡಿಬಿಟ್ಟು ಟ್ಯೂಷನಿಗೆ ಸೇರ್ಕೋ ಅಂತ. ಇದು ಪ್ರಾಜೆಕ್ಟ್ ವರ್ಕು, ಏನು ಟ್ಯೂಷನ್ ಎಲ್ಲ ಮಾಡಿಸ್ತಾರೆ ಚಿಂಟು? ಏನು ಪ್ರಾಜೆಕ್ಟ್ ವರ್ಕ್ ಟ್ಯೂಷನ್ ಎಲ್ಲ ಮಾಡಿಸ್ತಾರೆ? ಟ್ಯೂಷನಿಗೆ ಸೇರ್ಕೋ ಅಂತೆ. ಅದು ಸರಿ, ಸೇರ್ಸೋಣ. ಅವನಿಗೆ ಟ್ಯೂಷನ್ ಹೋಗೋಕೆ ಇಷ್ಟ ಇಲ್ಲ, ಯಾಕೆಂದರೆ ಅವನಿಗೆ ಅಮ್ಮ ಹೇಳ್ಕೊಟ್ರೆ ಚೆಂದಾಗಿ ತಲೆಗೆ ಹೋಗೋದು, ಅಂದರೆ ಚೆನ್ನಾಗಿ ಕಲಿಯೋದು. ಸೊ ಅದು ಫಸ್ಟಾ. ಓಕೆ, ಪ್ರಾಜೆಕ್ಟ್ ವರ್ಕಿಗೆ ನಾನು ಕಂಪ್ಲೇಂಟ್ ಮಾಡ್ತಾ ಇರೋದು, ಸೊ ಟ್ಯೂಷನಿಗೆ ಸೇರ್ಕೊ ಅಂತೆ. ಆಮೇಲೆ ಅವನು ಮಂಡೇ ಸಬ್ಮಿಟ್ ಮಾಡಬೇಕು. ಅವನು ಕರೆದ ಆ್ಯಕ್ಚುಲಿ ಅವ್ರ ಪಪ್ಪ, ಬಾ ಹೊರಗಡೆ ಹೋಗ್ಬಿಟ್ಟು ಬರೋಣ, ಲೈಕ್ ಏನದು ಟೆಂಪಲ್ ಹೋಗೋದೆಲ್ಲ ಇತ್ತು, ಫೆಸ್ಟಿವಲ್ ಅಲ್ಲ, ಅದೇ ಹಬ್ಬ ಅಲ್ಲ ಏನೋ. ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಬರೋಣ, ಹೇಗೂ ನಾನು ಹೋಗ್ತಾ ಇದ್ದೀನಿ ಬಾ ಅಂತ ಆ ಮೂಮೆಂಟಲ್ಲಿ ಕರೆದ. ಸೊ ಇವನು ಇಲ್ಲ, ನನಗೆ ಏನದು ಪ್ರಾಜೆಕ್ಟ್ ಎಲ್ಲ ತುಂಬ ಇದೆ, ನಾನು ಹೇಳ್ತೀನಿ ಅಂತೆ. ಎಲ್ಲೋದಾಗ ಚಿಂಟು ನಿಮ್ಮಪ್ಪ ಹೇಳೋನು ಕರ್ಕೊಂಡೋಗಿದ್ದ ಇವತ್ತು. ಸೊ ನಾ ಹೇಳ್ತೀನಿ ಅಂತೆ, ನಾನು ಸೋಮವಾರ ಬಂದು ಮಾತಾಡ್ತೀನಿ ಅಂತೆ. ಅದು ಏನಾದ್ರು ಆಗಲಿ. ಸೊ ಅವನು ಮಾಡಲಿಲ್ಲ. ನಾನು ಅಂದರೂ ಹೇಳಿದೆ, ಈ ಪಿಂಕ್ ಕಲರ್ ಅದ್ರ ಮೇಲೆಲ್ಲ ಇದನ್ನು ಬರ್ದಿಡು ಅಂತೆಲ್ಲ ಡವ್ ಮಾಡಿಬಿಟ್ಟು ಹೋದ. ಇಲ್ಲ ಚಿಂಟು, ನೀನು ಬಂದ ಮೇಲೇ ನಾನು ಬರೆಯೋದು ಅಂತ ಹೇಳಿದೆ. ಅಂಥದ್ರಲ್ಲಿ ರಾತ್ರಿ 10 ಗಂಟೆಲಿ ನಾನು ಅವನಿಗೆ ಇಲ್ಲೇನು ಬರಿಬೇಕು, ಇದು ಯಾವುದಕ್ಕೆ ಅಂತ ಕೇಳಿದಾಗ ಕನ್ನಡ ಅಂತ ಬರೆಸ್ಕೊಂಡ. ನೋಡಿ,
ನಿರ್ಮಲ ಹೃದಯ ಶಾಲೆ ಅಂಕೋಲಾ ಅಂತೆ 2024-25 ಅಲ್ಲ 25-26 ಅದು 24-25 ಕನ್ನಡ ಯೋಜನಾ ಕಾರ್ಯ. ಹಿಂದಿಲಿ ಹಾಕ್ಬೇಕಿತ್ತು, ಹಿಂದಿ ಯೋಜನಾ ಕಾರ್ಯ ಹಿಂದಿನೂ ಸೇರಿಸ್ತೀರ ಅದರಲ್ಲಿ. ಸೊ ಓಕೆ, ನಿಹಾಲು 8th ಸ್ಟ್ಯಾಂಡರ್ಡು ಆಯಿತಾ. ಇದು ಆ್ಯಕ್ಚುಲಿ ಈ ಕನ್ನಡ ಅವರು ಹೇಳಿದ್ದೇನು ಬ್ಲೂ ಕಲರ್ ರ್ಯಾಪ್ ಮಾಡಿ ಅಂತ, ಇವನು ಪಿಂಕಿಗೆ ಬರ್ಸ್ಕೊಂಡಿದ್ದಾನೆ. ಎಷ್ಟು ಕಷ್ಟಪಟ್ಟು 10-10:30 ಅನಿಸುತ್ತೆ ನಿದ್ದೆಗಣ್ಣಲ್ಲಿ ಇದನ್ನು ಬರ್ಕೊಟ್ಟಿದ್ದೀನಿ ನನ್ನ ಮಗ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಲಿ ಅಂತ. ಇವನು ನೋಡಿದ್ರೆ ಇದರಲ್ಲಿ ಮಾಡಿಕೊಂಡು ಹೋಗಿದ್ದಾನೆ. ಆ್ಯಂಡ್ ಸೊ ಏನು ಹಾಂ ಲೈಕ್ ಇದು ಇನ್ಕಂಪ್ಲೀಟೇ ಅಲ್ಲ, ಮಾಡಿದ್ರು ಸಹ ಇನ್ಕಂಪ್ಲೀಟು. ಸೊ ಇನ್ಕಂಪ್ಲೀಟು ಅಂತ ಹೇಳಿ ಬರೆಸ್ಕೊಂಡಿದ್ದಾರೆ. ಸೊ ಮಾಡಿದ್ದಕ್ಕೂ ಪ್ರಯೋಜನ ಇಲ್ದಂಗೆ ಆಯಿತು. ಆ್ಯಕ್ಚುಲಿ ಅದು ತರಬೇಕಿತ್ತು ಬ್ಲೂ ಕಲರ್ದು. ಅದು ಬ್ಲೂ ಕಲರ್ದು ಯಾಕೆ ತರೋಕ್ಕಾಗಲಿಲ್ಲ ಅಂದರೆ ಇವ್ನು ನೆನ್ನೆ ಔಟ್ಸೈಡ್ ಹೋದ ಅಲ್ಲ, ಅವ್ನಿಗೆ ಹೇಳಿದ್ದೆ ಬರುವಾಗ ವೆಲ್ಕಮಿಂಗ್ ಯು ಜಸ್ಟ್ ಗೋ ಅಂಡ್ ಗೆಟ್ ಇಟ್ ಅಂತ. ಇವನು ಊರೆಲ್ಲ ಸುತ್ಕೊಂಡು ಬಂದುಬಿಟ್ಟು ಅದನ್ನು ತೊಗೊಂಡು ಬಂದಿಲ್ಲ. ಸೊ ಅದು ನನ್ನ ಪ್ರಾಬ್ಲಮ್ಮಾ? ನನ್ನ ಪ್ರಾಬ್ಲಮ್ ಅಲ್ಲ. ಸೊ ಹಾಗಾಗಿ ಹೀಗಾಯಿತು. ಸೊ ಇವಾಗ ನಾನು ಮತ್ತೆ ಆ ಬ್ಲೂ ಶೀಟಲ್ಲಿ ಈ ರೀತಿ ಬುಕ್ಲೆಟ್ ಮಾಡಬೇಕು. ಡಬಲ್ ಕೆಲಸ ಮಾಡೋದೇನಿರಲಿ, ಅದ್ರ ಮೇಲೆ ಬರೆಯೋದು. ಹಾಂ ಹೌದು. ನಿನ್ನ ತಾಯಿಗೋಸ್ಕರ ಏನು ಮಾಡಿದ್ಯಾ? ವಾಟ್ ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್? ಏನು ಎಲ್ಲ ಮಾಡಿದ್ದೀನಲ್ಲ. ಏನು 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 ಎಲ್ಲ ಮಾಡಿದ್ದೀನಿ ಅಂದರೆ ಎಲ್ಲ ತಿನ್ನೋದು ಹೇಳೋದು. ಎಸ್. ಬನ್ನಿ ಇವಾಗ ಈ ಪೇಪರ್ಗೆ ಬಾರ್ಡರ್ ಹಾಕ್ಕೊಡ್ಬೇಕಂತೆ, ಹಾಕೋಣ. ಇಲ್ಲಿ ಒಂದು ಶೀಟ್ ಇದೆ. ಹಾಂ. ಸೊ ಗೈಸ್ ನೋಡಿ, ಈಗ ಲೈನ್ ಹಾಕ್ತಾ ಇದ್ದೀನಿ, ಮಾರ್ಜಿನ್. ಪ್ರತಿಯೊಂದು ನಾನೇ ಮಾಡಿಕೊಡ್ಬೇಕು. ನಾನು ಲೈಫಲ್ಲಿ ತಪ್ಪು ಮಾಡಿದ್ದೇನಪ್ಪ ಅಂದರೆ, ಚಿಂಟು ಅವ್ರ ಪಪ್ಪಂಗೆ ಕಷ್ಟ ಆಗಬಾರ್ದು, ಅವನಿಗೆ ಅವನದೇ ಬಿಸ್ನೆಸ್ ಟೆನ್ಷನ್ಸ್ ಇರುತ್ತೆ ಅಂದ್ಬಿಟ್ಟು ಚಿಂಟುನ ಕಂಪ್ಲೀಟಾಗಿ 24/7 ನಾನೇ ಕೇರ್ ಟೇಕ್ ಮಾಡೋದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಸೊ ಇವಾಗ ಅವನು ಅವ್ರ ಪಪ್ಪ ಹತ್ರ ಏನಕ್ಕೂ ಹೋಗೋದೇ ಇಲ್ಲ, ಬರೀ ನನ್ನ ಹತ್ರನೇ ಬರ್ತಾನೆ. ಆ್ಯಕ್ಚುಲಿ ಅದು ತಪ್ಪು. ಪ್ರತಿಯೊಂದೂ ಅವ್ರ ಪಪ್ಪನೂ ಕೇಳಬೇಕು. ಅವನು ಸ್ಕೂಲಿಗೆ ಬಿಡೋದ್ರಿಂದ ಹಿಡ್ದು, ಹೋಮ್ವರ್ಕ್ ಮಾಡಿಸೋದ್ರಿಂದ ಹಿಡ್ದು, ಪಾಠ ಓದಿಸೋದ್ರಿಂದ ಹಿಡ್ದು ಎಲ್ಲದಕ್ಕೂ ಅವ್ರ ಪಪ್ಪನ್ನ ಕೇಳಬೇಕು. ಸೊ ಆ ಅಭ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಪಪ್ಪಾಗೆ ಟೆನ್ಷನ್ ಆಗಬಾರ್ದು ಅಂತ ನಾನು ಮಾಡಿದ ಒಳ್ಳೆ ಕೆಲಸ ಇವತ್ತು ನನಗೆ ಆಪೋಸಿಟ್ಟಾಗಿ ತಿರುಗಿ ಬಿದ್ದಿದೆ. ಹೌದಲ್ಲ ಗೈಸ್? ನೀವು ಈ ತಪ್ಪು ಮಾಡಬೇಡಿ. ಯಾರಿಗೇ ಆಗಲಿ, ಈಗ ಪಾಪು ಆಗಿರುತ್ತೆ, ನ್ಯೂಲಿ ಮ್ಯಾರಿಡು, ಮುಂದೆ ಪಾಪು ಆಗುತ್ತೆ ಅನ್ನೋರಾದರೆ ಖಂಡಿತವಾಗ್ಲೂ ನೀವು ನಿಮ್ಮ ಹಸ್ಬೆಂಡ್ನ ಎಲ್ಲ ಕೆಲಸಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಮಕ್ಕಳು ಮಕ ತೊಳೆಯೋದ್ರಿಂದ ಹಿಡ್ದು, ಬಾಚೋದ್ರಿಂದ ಹಿಡ್ದು, ಸ್ಕೂಲು, ಹೋಮ್ವರ್ಕು ಪ್ರತಿಯೊಂದಕ್ಕೂ ಅವ್ರನ್ನ ಕೂರಿಸಿ. ಆಗಲೇ ಗೊತ್ತಾಗೋದು ಮಕ್ಕಳು ವ್ಯಾಲ್ಯೂ ಆ್ಯಂಡ್ ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು, ಕೊಡಬಾರ್ದು ಅಂತ. ಏನಾ ಆರಾಮ ಆರಾಮ ಆರಾಮ್? ಹಿಂಗೆ ಎಕ್ರ ತಿಕ್ರ ಎದ್ವಾ ತದ್ವಾ ಆಡ್ತೀಯ? ಎಲ್ಲಿಗೆ ನೋಡ್ಕೊಂಡೆ? ಬೇಕಿತ್ತ ನಿಂಗಿವೆಲ್ಲ? ಬೇಕಿತ್ತೇನಿಲ್ಲ? ಹುಚ್ಚ ನನ್ನ ಮಗನೇ, ಬಾ. ಸೊ ಗೈಸ್ ನೋಡಿ, ಫೈನಲಿ ರೆಡಿ ಮಾಡಿಕೊಟ್ಟಿದ್ದೀನಿ. ಇದು ನಿನ್ನೆ ಮಾಡಿಕೊಟ್ಟಿದ್ದೆ 10:30 ಗಂಟೆನಲ್ಲಿ. ಇದು ಇವತ್ತು ಮಾಡಿದ್ದೀನಿ ಹೊಸದಾಗಿ. 8:30 ಗಂಟೆ. ಈಗ ಟೈಮ್ ಬಂದು ನೋಡಿ 8:45. ಇದು ನಿನ್ನೆ ಮಾಡಿಕೊಟ್ಟೆ, ಇದು ಇವತ್ತು ಮಾಡಿಕೊಟ್ಟಿದ್ದೀನಿ. ಸೊ ನಾನೇ ಹೋದರೆ ಆಗುತ್ತೆ ಸ್ಕೂಲಿಗೆ, ಇವನು ನೆನ್ ಕಳಿಸೋದು ಅಲ್ವಾ? ಮತ್ತೆ MBA ಕೋರ್ಸ್ ಮಾಡ್ಕೋಬಾ. ಆಯಿತು ಗೈಸ್, ಬನ್ನಿ ಹೋಗಿ ಪಪ್ಪಾಯನ ಕಟ್ ಮಾಡೋಣ. ಸೊ ನೋಡಿ, ಇವತ್ತು ಪಪ್ಪಾಯ ಮತ್ತು ಪಿಯರ್ಸ್ ಇವೆರಡು ಫ್ರೂಟ್ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ ತಗೊಂಡೋಗೋಣ. ಚಿಂಟು ಅವ್ರ ಪಪ್ಪಾಗೆ ಪಪ್ಪಾಯ ಮತ್ತು ಪಿಯರ್ಸ್ನ ಕಟ್ ಮಾಡಿಬಿಟ್ಟು ಈಗ ಹಾಲ್ಗೆ ತೊಗೊಂಡೋಗಿ ಇರ್ತೀನಿ. ಸೊ ಅಲ್ಲೂ ತೊಗೊಂಡೋಗಿಡೋದು ಅಷ್ಟೇ, ನನ್ನ ಕೆಲಸ ಮುಗೀತು. ಬನ್ನಿ ಇವಾಗ ನಾನು ಚಿಂಟು ತಿನ್ನೋಣ. ತಿನ್ನಿ. ನಂಗೆ ಬೇಡ.
ಸ್ವಲ್ಪ ತಿನ್ನಮ್ಮ. ನಂಗೆ ಇಷ್ಟ ಆಗಲ್ಲ ಅಮ್ಮ. ತಿನ್ನಮ್ಮ, ಏನಿದೆ ನೋಡಮ್ಮ. ಪಪ್ಪಾಯ ಇದೆ ಅಮ್ಮ. ತಿನ್ನಮ್ಮ. ನಂಗೆ ಬೇಡಮ್ಮ. ನೋಡು ನಂತರ ಬೆಳ್ಳಗಾಗ್ತೀಯ. ತಿನ್ನಮ್ಮ ಬೇಡಮ್ಮ. ಪ್ಲೀಸ್ ತಿನ್ನಮ್ಮ. ನಂಗೆ ಇಷ್ಟ ಆಗಲ್ಲ, ಏನಿಲ್ಲ ತಿನ್ನಕ್ಕೆ. ಕೈಯಲ್ಲಿ ನಾನು ತಿನ್ನಿಸ್ತೀನಿ ಕೊಡಮ್ಮ. ಬಾ ಗೈಸ್, ಪಪ್ಪಾಯ. ಆಯ್ತಲ್ಲ ಕೊಂಕಾಡ್ತಿದ್ಯಾ? ತಗೋ, ಇದನ್ನ ಅರ್ಧ ಹಾಕ್ತೀನಿ, ನೀನು ಮಾಡ್ಕೊ. ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ. ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ. ಐ ಕ್ಯಾನ್ ಡೂ ಎನಿಥಿಂಗ್. ಏನ್ ಮಾಡ್ತೀಯೋ ದೇವರಿಗೆ ಗೊತ್ತು. ಹೋಗಾಗ ನನ್ಗೇನ್ ಮಾಡಕ್ ಬರಲ್ವಾ? ಮಾಡಿ ತೋರಿಸ್ಲಿಲ್ವಾ ನಿನ್ನೆ? ಏನ್ನ? ಫೈಲ ಕಕ್ಕನ? ಉದ್ದು ಹಂಗಾರ. ಬನ್ನಿ ಗೈಸ್, ಈಗ ಊಟಕ್ಕೆ ಹೋಗೋಣ. ಗೈಸ್, ಅದಕ್ಕೂ ಮುಂಚೆ ಬನ್ನಿ ಪಪ್ಪಾಯ ತಿನ್ನೋಣ. ಪಪ್ಪಾಯ ಇದು ಚಿನ್ನಮ್ಮಗೆ. ಬಾ. ನಂಗೆ ಬೇಡಮ್ಮ. ನನ್ಗೆ ಅದ್ರ ಆಫೀಸ್ ಬೇಡಮ್ಮ. ಏಕೆ? ಎರೆಹುಳ ಹಾಕಿದ್ದೀನ ಇದರಲ್ಲಿ. ಹಂಗೆ ಐತೆ ಕಾಣಕ್ಕೆ. ಹಾ, ಅದು ಕೊಡು, ಅದು ನಡೆಯುತ್ತೆ. ನೋಡಿ ಗೈಸ್, ಹೇಳ್ತಿರಲ್ಲ ಫ್ರೂಟ್ಸ್ ತಿಂತಾನ ಇವನು ಅಂತ. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಚೆನ್ನಾಗಿಲ್ಲ ಅಮ್ಮ. ನಂಗೆ ಗಾಳಿ ಮೇಲೆ ಹಾಕೊಡ್ಬೇಕು. ಸಖತ್ತಾಗಿದೆ ಗೈಸ್. ಇತ್ತೀಚೆಗೆ ಪಪ್ಪಾಯ ಎಲ್ಲ ಚೆನ್ನಾಗಿರಲ್ಲ. ನನ್ ಬೇಡಪ್ಪ. ಒಂದು ಪೀಸ್ ತಗೊಳಮ್ಮ ಪ್ಲೀಸ್ ಅಮ್ಮ. ನಂಗೆ ಇಷ್ಟನೇ ಆಗಿಲ್ಲ. ಪೇಜಸ್ ಎಲ್ಲ ತೆಗ್ದಿಡು. ಏ ಓಲ. ನೋಡಿ ಗೈಸ್, ಎಷ್ಟು ಅರಿಗಿದೆ. ಅದನ್ನ ಹಾವು ಹಾಕೊಂಡಂಗೆ ಹಾಕೊಂಡಿದ್ದೆ. ಸಿಗಾಕತ್ತದ ಕಣಮ್ಮ. ಹಿಂಗೆ ಹಾಕಿದ್ರು ಹಿಂಗೆ ಸಿಗಾಕತ್ತತೆ. ಅಲ್ಲಿ ನೋಡಿದ್ರು ಹೋಗ್ತಿಲ್ಲ. ಎಲ್ಲಿ ಬೇಕಲ್ಲಿ ಸಿಗಾಕಿಸ್ಕೊ. ಡನ್ ವಿತ್ ಚಿಂಟು ಪ್ರಾಜೆಕ್ಟ್. ಸೊ ಈಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೆ. ಬಾಯ್ ಗೈಸ್, ಗುಡ್ ನೈಟ್, ಶುಭರಾತ್ರಿ.